ಹಿಂದೂ ಫೈರ್ ಬ್ರ್ಯಾಂಡ್ ರೂಪಿಸಲಿಕ್ಕೆ ಹೊರಟಿದೆಯಾ ಬಿಜೆಪಿ ಎನ್ನುವ ಪ್ರಶ್ನೆ ಈಗ ಉದ್ಭವ ಆಗ್ತಾ ಇದೆ. ಹಿಂದುತ್ವ ಪ್ರಯೋಗಕ್ಕೆ ವೇದಿಕೆಯಾಗುತ್ತಾ ಕರಾವಳಿಯ ಕ್ಷೇತ್ರ? ಹಿಂದೂ ಫೈರ್ ಬ್ರ್ಯಾಂಡ್ ರೀತಿಯಲ್ಲಿಯೇ ನಾಯಕರನ್ನ ಸಜ್ಜುಗೊಳಿಸಲಿಕ್ಕೆ ವೇದಿಕೆಯನ್ನ ಸಿದ್ಧಪಡಿಸ್ತಾ ಇದೆ ಬಿಜೆಪಿ. ಲೋಕಸಭೆ ಚುನಾವಣೆ ವೇಳೆಗೆ ಹೊಸ ನಾಯಕತ್ವವನ್ನು ರೂಪಿಸಬೇಕು ಎನ್ನುವ ಗುರಿಯನ್ನ ಹೊಂದಿದೆ. ದಕ್ಷಿಣ ಕನ್ನಡ ಕ್ಷೇತ್ರಕ್ಕೆ ಯುವ ನಾಯಕತ್ವಕ್ಕೆ ಬಿಜೆಪಿ ಹೈಕಮಾಂಡ್ ಚಿಂತನೆ ಮಾಡ್ತಾ ಇದೆ. ಅನಂತಕುಮಾರ್ ಹೆಗಡೆ ಅವರಂತೆ ಖಡಕ್ ನಾಯಕನ ಹುಡುಕಾಟದಲ್ಲಿದ್ದಾರೆ. ಬ್ರಿಜೇಶ್ ಚೌಟ, ಮಹೇಶ್ ವಿಕ್ರಮ್ ಹೆಗಡೆ ಈ ರೀತಿ ಯಾರನ್ನಾದರೂ ಕರೆತರುವಂಥ ಪ್ರಯತ್ನವನ್ನು ಗಂಭೀರವಾಗಿ ಯೋಚನೆ ಮಾಡ್ತಾ ಇದೆ. ನಳಿನ್ ಕುಮಾರ್ ಕಟೀಲ್ ವಿಚಾರದಲ್ಲಿ ಕಾರ್ಯಕರ್ತರ ಭಾವನೆಯನ್ನು ಅರಿತುಕೊಂಡು ಆಂತರಿಕ ಸಮೀಕ್ಷೆಯನ್ನು ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ಬಟ್ ಆಂತರಿಕ ಸಮೀಕ್ಷೆಯಲ್ಲಿ ಯುವ ಹಿಂದುತ್ವ ಮುಖಂಡರ ಪರ ಒಲವು ವ್ಯಕ್ತವಾಗಿದೆ. ಹೀಗಿರುವ ಹಾಲಿ ಸಂಸದರ ಪರವಾಗಿ ಏನು ಬಹಳದೊಡ್ಡ ಅಭಿಪ್ರಾಯ ಇಲ್ಲ. ದಕ್ಷಿಣ ಕನ್ನಡ ಕ್ಷೇತ್ರದಲ್ಲಿ ಜನಮನ್ನಣೆ ಕಳೆದುಕೊಂಡಿದ್ದಾರೆ ಕಟೀಲ್ ಎನ್ನುವ ಮಾತು. ಈಡಿಗ ಸಮುದಾಯದ ಪ್ರಾಬಲ್ಯಕ್ಕೆ ಬ್ರೇಕ್ ಹಾಕಲಿಕ್ಕೆ ಬಿಜೆಪಿ ನಿರ್ಧಾರವನ್ನು ಮಾಡಿದೆ. ಯಾವಾಗಲೂ ಕೂಡ ಒಂದು ಅಜೆಂಡಾವನ್ನು ಫಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಯಾವುದೇ ರಾಜಕೀಯ ಪಕ್ಷವಾದರೂ ಕೂಡ ಬಿಜೆಪಿ ಅಂಥದ್ದೊಂದು ದೃಢವಾದ ಸಂಕಲ್ಪ ಯಾವ ವಿಚಾರದಲ್ಲಿ ಮಾಡುತ್ತೆ ಅಂತ ಹೇಳಿದ್ರೆ ಹಿಂದುತ್ವದ ವಿಚಾರದಲ್ಲಿ ಮಾಡುತ್ತೆ. ನೋಡಿ, ಇಲ್ಲಿವರೆಗೂ ಕೂಡ ಯಾರು ಗಟ್ಟಿಯಾದ ನಾಯಕತ್ವವನ್ನು ಹೊಂದ್ತಾರೆ ಅಂತ ಹೇಳಿದ್ರೆ ಅದು ಎಸ್ಪೆಷಲಿ ಬಿಜೆಪಿಯಲ್ಲಿ ಹಿಂದುತ್ವದ ಫೈರ್ ಬ್ರ್ಯಾಂಡ್ ಅಂತ ಗುರುತಿಸಿಕೊಳ್ಳುವಂಥವರು ಬಿಜೆಪಿಗೆ ಬೇಕು ಎನ್ನುವ ಅನೇಕ ಚಿಂತನೆಗಳನ್ನು ಇಟ್ಕೊಂಡಿದೆ. ಹಾಗಾದರೆ ಯಾರ್ಯಾರೆಲ್ಲ ಇದ್ದಾರೆ ಫೈರ್ ಬ್ರ್ಯಾಂಡ್ ಅಂತ ಯೋಚನೆ ಮಾಡಿದ್ರೆ ಹಿಂದುತ್ವದ ವಿಚಾರವಾಗಿ ಮಾತನಾಡುವಂಥವರು ಅತ್ಯಂತ ಜೋರು ಧ್ವನಿಯಲ್ಲಿ, ಕೆಲವೊಮ್ಮೆ ಅದನ್ನು ಪ್ರಚೋದನಾ ನೀಡುವ ರೀತಿಯಲ್ಲೂ ಕೂಡ ಬಳಕೆಯಾಗತ್ತೆ. ಈಗ ಉತ್ತರ ಕನ್ನಡದ ಸಂಸದ ಅನಂತಕುಮಾರ್ ಹೆಗಡೆ ಬಾಯಿ ಬಿಟ್ರೇ ಹಿಂದುತ್ವದ ಬಗ್ಗೆ ಮಾತನಾಡ್ತಾರೆ. ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಕೂಡ ಹಿಂದೂ ಫೈರ್ ಬ್ರ್ಯಾಂಡ್ ಅಂತ ಅನಿಸ್ಕೊಂಡಿದ್ದಾರೆ. ನಳಿನ್ ಕುಮಾರ್ ಕಟೀಲ್ ಆ ಲಿಸ್ಟಲ್ಲಿ ಈ ಹಿಂದೆ ಇದ್ದರೂ ಕೂಡ ಈಗ ಆಚಾರ ಮುಳ್ಕೊಂಡಿಲ್ಲ. ಸೊ ಹೀಗಾಗಿ ದಕ್ಷಿಣ ಕನ್ನಡ ಜಿಲ್ಲೆ ಹೇಳಿ ಕೇಳಿ ಧರ್ಮ ಆಧಾರಿತ ರಾಜಕಾರಣದಲ್ಲಿ ತುಸು ಹೆಚ್ಚೇ ಮುಂದಿದೆ. ಈ ಹಿನ್ನೆಲೆಯಲ್ಲಿ ಯೋಚಿಸಬೇಕಾದಂಥ ಒಂದು ಸನ್ನಿವೇಶ ಬಿಜೆಪಿಗೆ ಬಂದಿದೆ ಅಂತ ಕಾಣಿಸ್ತಾ ಇದೆ. ಫೈರ್ ಬ್ರ್ಯಾಂಡ್ ರೀತಿಯಲ್ಲಿಯೇ ನಾಯಕರನ್ನು ಹುಟ್ಟುಹಾಕಬೇಕು, ಮುಂದಿನ ದಿನಗಳಿಗೆ ಚುನಾವಣೆಯಲ್ಲಿ ಅವರನ್ನು ತೊಡಗಿಸಿಕೊಳ್ಳುವಂತೆ ಮಾಡಬೇಕು ಅನ್ನೋದು ಆಂತರಿಕ ಸಮೀಕ್ಷೆಯಲ್ಲಿ ಗೊತ್ತಾಗ್ತಾ ಇದೆ. ಅನೇಕ ರಾಜಕೀಯ ಪಕ್ಷಗಳು ತಮ್ಮದೇ ಆದ ರೀತಿಯಲ್ಲಿ ಸಮೀಕ್ಷೆಗಳನ್ನು ಮಾಡಿಸ್ತಾ ಇದ್ದಾರೆ. ಯಾವ ಅಭ್ಯರ್ಥಿ ಎಲ್ಲಿ ಸ್ಪರ್ಧೆ ಮಾಡಿದರೆ ಸೂಕ್ತ, ಹಾಲಿ ಇರುವಂಥ ಸಂಸದರಿಗೆ ಜನಮನ್ನಣೆ ಎಷ್ಟಿದೆ, ಜನರ ಜೊತೆ ಎಷ್ಟು ಒಡನಾಟ ಇಟ್ಕೊಂಡಿದ್ದಾರೆ, ಅಭ್ಯರ್ಥಿಯ ಜನಪ್ರಿಯತೆ, ಜನರ ಒಡನಾಟ, ಜನರ ಸಮಸ್ಯೆಗಳಿಗೆ ಸ್ಪಂದನೆ, ಹೀಗೆ ಅನೇಕ ಲೆಕ್ಕಾಚಾರಗಳನ್ನು ಹಾಕಿಕೊಂಡೇ ಈಗ ಸದ್ಯಕ್ಕೆ ಒಂದು ಫೈರ್ ಬ್ರ್ಯಾಂಡನ್ನು ಕ್ರಿಯೇಟ್ ಮಾಡಬೇಕು ಅಂದರೆ ಯಾರು ಹೊಸ ಮುಖಗಳು, 1-2-3 ಹೆಸರುಗಳು ಅವರಿಗೆ ಕಾಣಿಸ್ತಾ ಇದೆ.